ಮೊಟ್ಟ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಡೆಮೋ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಾದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಯಾಕಂದ್ರೆ ಒಂಥರ ಸಪೋರ್ಟಿವ್ ಆಗಿರುತ್ತೆ. ಓಕೆನಾ, ಭಾಳ ದಿನ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ನಿಮ್ಮ ಸಪೋರ್ಟ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಬೇಗ ನನ್ನ ಪೇಜ್ನ ಫಾಲೋ ಕೂಡ ಮಾಡ್ಕೊಳ್ಳೋಂಗೆ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ, ನಾನು ಇನ್ಸ್ಟಾಗ್ರಾಮ್ ಪೇಜ್ ಯಾರು ಫಾಲೋ ಮಾಡಿಲ್ಲ, ಬೇಗ ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಕೊಟ್ಟಿರ್ತೀನಿ, ಹೋಗಿ ಪೇಜ್ ಫಾಲೋ ಮಾಡ್ಕೊಳ್ಳಿ. ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ, ನಿಮಗೆ ಏನು ಭಾಳ ಏನಿರೋದಿಲ್ಲ. ಫಾಂಟ್ ಯಾವ ಥರ ಆ್ಯಡ್ ಮಾಡ್ಬೇಕಂತ ತೋರಿಸ್ತೀನಿ ನೋಡಿ ಒಂದು ಟೈಮು. ಯೂಟ್ಯೂಬ್ನಾಗ ಹೋಗಿ KP ಈ ಥರ ಕ್ರಿಯೇಷನ್ ಮತ್ತು ಸಿಂಬಲ್ ಹಾಕಿ 35 ಸರ್ಚ್ ಮಾಡಿದ್ರೆ ಸ್ವಲ್ಪ ಲೋಡ್ ಆಗ್ತದೆ. ಓಕೆ, ನಿಮ್ಗೆ ಕಾಣ್ತಿದೆಯಲ್ಲ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ವೀಡಿಯೋಸ್ನಾಗ ಹೋಗಿ ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲಿಗೆ ಈ ವಿಡಿಯೋ. ಓಕೆನಾ, ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಾಂಟ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ನೋಡಿ. ಓಕೆನಾ, ಇಲ್ಲಿ ಫಾಂಟ್ ಲಿಂಕ್ ಕೊಟ್ಟಿಲ್ಲ, ಸೊ ಪ್ರಾಬ್ಲಮ್ ಏನಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಾಂಟ್ ಲಿಂಕ್ ಯಾವ್ದು ಕೊಟ್ಟಿಲ್ಲ, ಸರಿ ಯಾವ್ದು ಕೊಟ್ಟಿದ್ದೀನಿ ಅಂತ ನೋಡೋಣ ಒಂದು ನಿಮಿಷ. ನೋಡೋಣ ಇದಕ್ಕೆ ಫಾಂಟ್ ಲಿಂಕ್ ಕೊಟ್ಟಿಲ್ಲ, ಸಾರಿ ನಾನು ನೋಡ್ಕೊಂಡಿಲ್ಲ. ಐ ಥಿಂಕ್ ಇದಕ್ಕೆ ಕೊಟ್ಟಿನ ಅಂದ್ಕೊಂಡಿನಿ. ನೋಡುವ ಯಾಕೆ ಫಾಂಟ್ ಲಿಂಕ್ ಕೊಟ್ಟಿಲ್ಲ. ನೋಡೋಣ ಒಂದು ನಿಮಿಷ. ಫಾಂಟ್ ಲಿಂಕ್ ಕೊಟ್ಟಿರ್ತೀನಿ, ಬಟ್ ಅದಕ್ಕೆ ಮಿಸ್ ಆಗಿದೆ ಇದರಲ್ಲಿ. ಯಾಕಂದರೆ ಫಾಂಟ್ ಲಿಂಕ್ ಕೊಡ್ಲಾರ್ದು ನಾನು ವೀಡಿಯೋ ಮಾಡೋದಿಲ್ಲ. ಇಲ್ಲಾಂದರೆ ಅಕಸ್ಮಾತ್ ಅವು ಇಲ್ಲಿ ನೋಡು, ಈ ಫಾಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಸಿಂಬಲ್ ಇರುತ್ತೆ. ಓಕೆನಾ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ನಿಮ್ಮ ಹತ್ರ ಇದೆ ಇಂಪೋರ್ಟ್ ಆಗ್ಬೇಕಾದ್ರೆ VN ಆ್ಯಪ್ ಇರಬೇಕು. VN ಆ್ಯಪ್ ಇದ್ರೇ ಬರೋದು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಡೌನ್ಲೋಡ್. ಓಕೆನಾ, ಈ ಥರ ಬರುತ್ತೆ. ಓಪನ್ ಒತ್ತಿ. ಈ ಥರ VN ಆ್ಯಪ್ ಇತ್ತಂದರೆ ಈ ಥರ ಇಂಪೋರ್ಟ್ ಆಗುತ್ತೆ. ಓಕೆನಾ, ಒಂದು ನಿಮಿಷ ತೋರಿಸ್ತೀನಿ. ಬರ್ತಿದ್ರೆ ಇಂಪೋರ್ಟ್ ಅಂತ ಬಂತು ನೋಡಿ. ಓಕೆ, ಇಷ್ಟೇ ಇಂಪೋರ್ಟ್ ಆದ್ಮೇಲೆ ಇಷ್ಟೇ. ಓಕೆನಾ, ಇಷ್ಟ ಆದಮೇಲೆ ಇಂಪೋರ್ಟ್ ಆದಮೇಲೆ ಎಲ್ಲ ಇಂಪೋರ್ಟ್ ಆಗಿರುತ್ತೆ. ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಾಂಟ್ ಅಲ್ಲಿ ಅಲ್ಲಿ ಮಾಡ್ಕೊಂಡಿರ್ತಾರಲ್ಲ, ಅದನ್ನ ಯಾವ ಥರ ಇಲ್ಲಿ ಆ್ಯಡ್ ಮಾಡ್ಬೇಕಂದ್ರೆ, ಎಕ್ಸಾಂಪಲಿಗೆ ಫಾಂಟ್ ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ. ಒಂದು ನಿಮಿಷ. ಎಕ್ಸಾಂಪಲಿಗೆ ಫಾಂಟ್ ಕೊಟ್ಟಿಲ್ಲ ಅಂತ ಅಂದ್ಕೊ. ಓಕೆನಾ, ಈಗ ಯಾವ ಥರ ಆ್ಯಡ್ ಮಾಡ್ಬೇಕಂದ್ರೆ ವ್ಯೂ ಆಪ್ಷನ್ಗೆ ಹೋಗಿ ಇಲ್ಲಿ ಸಿಂಬಲ್ ಕಾಣ್ತಿದೆ 3 ಡಾಟ್ಸ್, ಅದನ್ನ ಕ್ಲಿಕ್ ಮಾಡಿಕೊಂಡು ಇಂಪೋರ್ಟ್ ಫಾಂಟ್ಸ್ ಒತ್ಕೊಳ್ಳಿ. ಇಂಪೋರ್ಟ್ ಫಾಂಟ್ಸ್ ಒತ್ಕೊಂಡಾದ್ಮೇಲೆ ದಿಸ್ ವೀಕ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಒಂದು ನಿಮಿಷ ಬರುತ್ತವೆ, ಫಾಂಟ್ಸ್ ಬರ್ತವೆ. ಬಂದು ನೋಡಿ, ಲೆಮನೋ. ಓಕೆನಾ, ಯಾವುದಾದ್ರೂ ಒಂದು ಲೆಮನೋ ಅಂತಿತ್ತು. ಲೆಮಿನೋ ಎಲ್ಲಿದೆ ನೋಡಿ, ನೇಮ್ ನೋಡಿ ಗೊತ್ತಾಗ್ಬಿಡ್ತು. ಅದ್ರ ಕೆಳಗಡೆ ಇರ್ತವೆ ಇಲ್ಲಿ. ಓಕೆನಾ, ಇದೆ ನೋಡಿ. ಬಟ್ ಇದಲ್ಲ, ಒಂದು ನಿಮಿಷ. ಫಾಂಟ್ ಯಾವುದಂತ ಗೊತ್ತಾಗ್ಕೊಂತಿಲ್ಲ ನನಗೆ ಕೂಡ. ಫಾಂಟ್ ಅಂತ ಅದಂತಲ್ಲ, ನಿಮಗೆ ಎಕ್ಸಾಂಪಲಿಗೆ ತೋರಿಸಿದೆ ಆ ಥರ ಆ್ಯಡ್ ಮಾಡ್ಕೊಳ್ಳೋಂತ. ನಿಮಗೆ ತೋರ್ಸೋಕೆ ಹೋಗಿ ಇಲ್ಲಿ ಮಾಡೋಕ್ಕಂತ್ರೆ ವೀಡಿಯೋ ವೇಸ್ಟ್ ಆಯ್ತು. ಒಂದು ನಿಮಿಷ, ಏನೋ ಮಾಡೋಕ್ಕೋಗಿ ಏನಾಯ್ತಲ್ಲಪ್ಪ ಇದು. ಓಕೆನಾ, ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಈಗ ಲಾಸ್ಟ್ ಸ್ಕ್ರೂ ಮಾಡ್ತಾ ಬಂದು ಏನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇಲ್ಲಿ ನೋಡಿ. ನಿಮಗೆ ಬೇಕಾಗಿರೋದು 3 ಫೋಟೋ. ಸಖತ್ತಾಗಿ ಕಾಣ್ಬೇಕಂದ್ರೆ ಬೇಕಾಗಿರೋದು 3 ಫೋಟೋ. ಗ್ರೂಪ್ ಮ್ಯಾಚ್ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಗ್ರೂಪ್ನಾಗ ಹೋಗಿ, ಮತ್ತೆ ಇಲ್ಲಿ ಗ್ರೂಪ್ ಇರುತ್ತೆ, ಒಂದು ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ನಾಗ ಹೋಗಿ ಯಾವುದಾದ್ರೂ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಯಾವುದಾದ್ರೂ ಒಂದು ಫೋಟೋ ಆ್ಯಡ್ ಮಾಡ್ಬೇಕು. ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ವೀಡಿಯೋದಕ್ಕೆ ಹೋಗಿ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ. ಓಕೆನಾ,
ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತಾರೆ ಅವ್ರ ಫೋಟೋ. ಎಕ್ಸಾಂಪಲಿಗೆ ಬಾಯ್ಸ್ ಫೋಟೋ ಇಲ್ಲಲ್ಲಪ್ಪ. ಎಕ್ಸಾಂಪಲಿಗೆ ಒಂದು ಫೋಟೋ ಯಾವುದಾದ್ರೂ ಯಾವ ತಗೊಂತೀನಿ ನೋಡಿ ಸುಮ್ಮನೆ. ಎಕ್ಸಾಂಪಲ್ ಈ ಫೋಟೋ, ಓಕೆನಾ. ಈ ಫೋಟೋನ ಕರೆಕ್ಟ್ ಶೇಪ್ ಕೆಳಗಡೆ ತಗೊಂಬಂದು ಈ ಫೋಟೋನ ಸ್ವಲ್ಪ ಸೆಂಟ್ರ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ಹೇಳ್ಕೊಳ್ಳಿ. ಲಾಸ್ಟ್ ಹೇಳ್ಕೊಂಡು ಈ ಫೋಟೋಕ್ಕೆ ಎಫೆಕ್ಟ್ ಆಪ್ಷನ್ಗೆ ಹೋಗಿ ಆ್ಯಡ್ ಎಫೆಕ್ಟ್ನಾಗ ಹೋಗಿ ಟೈಲ್ಸ್ ಎಫೆಕ್ಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಟೈಲ್ಸ್ ಎಫೆಕ್ಟ್ ಅಂತ ಇರುತ್ತೆ, ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ತಗೊಂಡು, ಓಕೆನಾ, ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿ. ಈಗ ಬ್ಯಾಕ್ ಬನ್ನಿ. ಮತ್ತೆ ಇವಾಗ ಎರಡನೇ ಗ್ರೂಪ್ ಎರಡನೇದ್ರಕ್ಕೆ ಹೋಗಿ ಎಡಿಟ್ ಗ್ರೂಪ್ನಾಗ ಹೋಗಿ ಮತ್ತೆ ಯಾವುದಾದ್ರೂ ಒಂದು ಫೋಟೋ, ಯಾವುದಾದ್ರೂ ಅಂದರೆ ಯಾವುದಾದ್ರಲ್ಲ, ನೀವು ಯಾರ್ದು ನಿಮ್ಮ ಫ್ರೆಂಡ್ಸ್ದು ಮಾಡ್ಕೋಬೇಕಂತಿರ್ತಾರೋ ನಿಮ್ಮ ಮೂವರು ಫ್ರೆಂಡ್ಸ್ದು. ನೆಕ್ಸ್ಟ್ ಇದು ಒಂದು ಈ ಫೋಟೋನ ಶೇಪ್ ಕೆಳಗಡೆ ತಗೊಂಬಂದೆ. ಮತ್ತೆ ಸೆಂಟ್ರ್ ಕಟ್ ಮಾಡ್ಕೊಂಡು ಮತ್ತೆ ಲಾಸ್ಟ್ನ ಹೇಳ್ಕೊಂಡಿನಿ. ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಆಪ್ಷನ್ಗೆ ಹೋಗಿ ಆ್ಯಡ್ ಎಫೆಕ್ಟ್ನಾಗ ಹೋಗಿ ಮತ್ತೆ ಟೈಲ್ಸ್ ಎಫೆಕ್ಟ್ ಆ್ಯಡ್ ಮಾಡಿದೆ. ಯಾಕಂತ ಗೊತ್ತಾಗುತ್ತೆ ಇಲ್ಲಿ ನೋಡಿ. ಓಕೆನಾ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಓಕೆ, ಈಗ ಸೆಟ್ ಆಯಿತು. ಲಾಸ್ಟ್ನೇ ಗ್ರೂಪ್, ಓಕೆನಾ. ಎಡಿಟ್ ಗ್ರೂಪ್ನಾಗ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾದಕ್ಕೆ ಹೋಗಿ, ಓಕೆನಾ. ಮತ್ತೆ ಯಾವ್ದು ಆ್ಯಡ್ ಮಾಡ್ಬೇಕಂತಿರ್ತೀರ. ಎಕ್ಸಾಂಪಲ್ ಸ್ಟೀವ್ ಜೋಸೆಫ್ ಅವ್ರದ್ದು, ಓಕೆನಾ. ಸೆಂಟ್ರ್ ಕಟ್ ಮಾಡ್ಕೊಂಡು ಮತ್ತೆ ಲಾಸ್ಟ್ ನೋಡ್ಕೊಂಡೆ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಆಪ್ಷನ್ಗೆ ಹೋಗಿ ಆ್ಯಡ್ ಎಫೆಕ್ಟ್ನಾಗ ಹೋಗಿ ಟೈಲ್ಸ್ ಎಫೆಕ್ಟ್ ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಓಕೆನಾ. ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡಾದ್ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ಒಂದು ಟೈಮು ಸುಮ್ಮನೆ ನೋಡಿಲ್ಲ ಯಾವ ಥರ ಬರುತ್ತೋ ಅಂತ. ಇಲ್ಲೇ ಬರ್ತಾವೆ. ಓಕೆನಾ. ಈ ಥರ ಬಂತು. ಇವಾಗ ಈ ಫೋಟೋಗಳು ಏನು ಮಾಡ್ಬೇಕಪ್ಪ ಅಂದ್ರೆ, ಇವಾಗ ಫಸ್ಟ್ನೇ ಫೋಟೋ ಮ್ಯಾಗೆ ಯಾರ್ದೈತಿ, ಸ್ಟೀವ್ ಜೋಸೆಫ್ ಅವ್ರದ್ದು. ಓಕೆನಾ. ಏನಿಲ್ಲ, ಸಿಂಪಲ್. ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಸ್ಟೀವ್ ಜೋಸೆಫ್ ಅವ್ರ ಫೋಟೋ ಇಲ್ಲಿದೆ ನೋಡಿ. ಓಕೆನಾ. ಸ್ಟೀವ್ ಜೋಸೆಫ್ ಅವ್ರ ಫೋಟೋ ಆ್ಯಡ್ ಮಾಡಿ ನೋಡಿ, ಸಖತ್ತಾಗಿ ಆ್ಯಡ್ ಆಯಿತು. ಈಗ ಮತ್ತೆ ಹಿಂಗೆ ಸ್ಕ್ರೂ ಮಾಡ್ತಾ ಬನ್ನಿ. ಓಕೆ, ನಾನು ನಿಮಗೆ ಹೇಳೋದು ಮರ್ತುಬಿಟ್ಟೆ. ಇಲ್ಲಿದ್ದಾವಲ್ಲ, ಇದನ್ನ ಕಾಪಿ ಮಾಡ್ಕೊಂಡಿರಿ. ಈ ಫಸ್ಟ್ನೇ ಗ್ರೂಪ್ನ ಕಾಪಿ ಮಾಡ್ಕೊಂಡಿರಿ. ಕಾಪಿ ಲೇಯರ್ ಮಾಡಿಕೊಂಡು ಈಗ ಓಕೆ ಸೆಟ್ ಆಯಿತು. ಇದು ಗ್ರೂಪ್ 2 ಇದೆಲ್ಲ, ಇದನ್ನ ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿಕೊಂಡು ಮತ್ತು ಇವಾಗ ಯಾವುದು ಕಾಪಿ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಪೇಸ್ಟ್ ಲೇಯರ್ ಮಾಡ್ಕೊಂಡಾದ್ಮೇಲೆ ಒಂದು ನಿಮಿಷ ಕೆಳಗಡೆ ತಗೊಂಬನ್ನಿ. ಎದ್ರ ಬಗಲಗಡೆ ಅಂದರೆ ಈ ಫೋಟೋ ಬಗಲಗಡೆ. ಓಕೆ, ನೀವು ನೆಕ್ಸ್ಟ್ ಫೋಟೋ ಯಾರ್ದಿದೆ ಇಲ್ಲಿ ನೋಡಿ. ನೆಕ್ಸ್ಟ್ ಫೋಟೋ ಯಾರ್ದಿದೆ ಅಂದರೆ ಎರಡನೇ ಫೋಟೋ ಯಾರ್ದಿದೆಪ್ಪ, ಎರಡನೇ ಫೋಟೋ ಇವ್ರದ್ದಿದೆ. ಓಕೆನಾ. ಎರಡನೇ ಫೋಟೋ ಅವ್ರದ್ದಿದೆ ಅಂದಮೇಲೆ ಒಂದು ನಿಮಿಷ. ಎರಡನೇ ಫೋಟೋ ಅವ್ರದ್ದಿದೆ ಅಂದಮೇಲೆ ಇವಾಗ ಎರಡನೇ ಫೋಟೋ ಆ್ಯಡ್ ಮಾಡ್ಬೇಕು. ಇದು ಇಲ್ಲಿ ತನಕ ಬಂದಿಲ್ಲ ನೋಡಿ. ಇಲ್ಲಿ ಏನಿಲ್ಲ, ಸಿಂಪಲಿ ಈ ಗ್ರೂಪ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಟೈಮಿಂಗ್ನಾಗ ಹೋಗಿ ಟೈಮ್ ಬಾಕ್ಸ್ ಓದ್ಕೊಂಡು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆರಾಮ್ ಮಾಡ್ಕೊಂಡು ಎಲ್ಲಿ ತನಕ ಬೇಕು ಅಲ್ಲಿ ತನಕ. ಈಗ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಎರಡನೇ ಫೋಟೋ ಮೋಸ್ಟ್ಲಿ ಯಾವುದು ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಸೆಟ್ ಆಯಿತು. ಅಕಸ್ಮಾತ್ ಸೆಟ್ ಆಗಿಲ್ಲಪ್ಪ ಅಂದರೆ ಇವಾಗ ಲೆಫ್ಟ್ ಬರೋ ರೈಟು, ರೈಟ್ ಬರೋ ಲೆಫ್ಟು ಅಂತ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರಕ್ಕೆ ಹೋಗಿ ಫಿಫ್ತ್ ಅರೇಂಜ್ಮೆಂಟ್, ಕರೆಕ್ಟ್ ಮಾಡಿ, ಫಿಫ್ತ್ ಅರೇಂಜ್ಮೆಂಟ್ಲಿ ಅಂತ ಇರ್ತೈತೆ ಎರಡನೇ ಆಪ್ಷನ್. ಓಕೆನಾ. ಸೆಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಇವಾಗ ಮತ್ತೆ ಸೇಮ್ ಈ ಗ್ರೂಪ್ನ ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿಕೊಂಡು ನಿಮ್ಮ ಹತ್ರ ಇರುತ್ತಲ್ಲ ಗ್ರೂಪು, ಕಾಪಿ ಲೇಯರ್ ಮಾಡ್ಕೊಂಡಿದ್ದೀರಲ್ಲ ಅದನ್ನ ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಪೇಸ್ಟ್ ಲೇಯರ್ ಯಾವ ಥರ ಮಾಡಿದ್ರಂತೆ ನಿಮ್ಗೆ ಅಲ್ಲೇ ಹಿಂದೆ ಹೇಳಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ ನೋಡಿ. ಪೇಸ್ಟ್ ಲೇಯರ್ ಮಾಡ್ಕೊಂಡಾದ್ಮೇಲೆ ಈಗ ಎಲ್ಲಿ ತನಕ ಬೇಕು ಅಲ್ಲಿ ತನಕ ಹೇಳ್ಕೊಳ್ಳಿ. ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡು ಟೈಮಿಂಗ್ ಬಾಕ್ಸ್ ಕಾಣ್ತಿದ್ದ ಟೈಮಿಂಗ್ನಾಗ ಹೋಗಿ ಈ ಯಾರೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಟ್ ಆಗುತ್ತೆ. ಈಗ ಲಾಸ್ಟ್ನೇ ಫೋಟೋ ಯಾರ್ದಿದೆ ನೋಡಿ, ಲಾಸ್ಟ್ನೇ ಫೋಟೋ ಇರುತ್ತೆ. ಲಾಸ್ಟ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ನೇ ಫೋಟೋ ಇದೆ ನೋಡಿ. ಈ ಥರ ಮಾಡ್ಕೊಂಡಾದ್ಮೇಲೆ ಏನಾದ್ರು ಪ್ರಾಬ್ಲಮ್ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ.
ಓಕೆನಾ. ಇದೇ ಥರ ನಾನು ವೀಡಿಯೋ ನೋಡ್ತಾ ಇರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಯೂಸ್ ಆಗುತ್ತೆ. ಓಕೆ ಬಾಯ್, ಜೈ ಹಿಂದ್.